ಅವಟಾರ್ ದ ಲಾಸ್ಟ್ ಏರ್ ಬೆಂಡರ್ ಇದು ನೆಟ್ಫ್ಲಿಕ್ಸ್ನಲ್ಲಿ ಹೊಸದಾಗಿ ರಿಲೀಸ್ ಆಗಿರುವಂಥ ಸೀರೀಸ್. ಇದು ಇದೇ ಹೆಸರಿನ ಅನಿಮೇಟೆಡ್ ಸೀರೀಸ್ನ ಲೈವ್ ಆಕ್ಷನ್ ವರ್ಷನ್ ಕೂಡ ಹೌದು. ಇನ್ನು ಕಥೆ ವಿಷಯಕ್ಕೆ ಬಂದರೆ, ಭೂಮಿಯಲ್ಲಿ 4 ಎಲಿಮೆಂಟ್ ಏನಿದಾವೆ, ಬೆಂಕಿ, ಗಾಳಿ, ನೀರು ಹಾಗೆ ಭೂಮಿ. ಸೊ ಇವುಗಳನ್ನ ಒಂದೊಂದಾಗಿ ಕಂಟ್ರೋಲ್ ಮಾಡಬಹುದಾದ, ಅವುಗಳನ್ನ ವೆಪನ್ಗಳಾಗಿ ಯೂಸ್ ಮಾಡಿಕೊಡುವಂಥ 4 ಕಿಂಗ್ಡಮ್ಗಳಿರುತ್ತೆ, 4 ರೀತಿಯ ಜನಾಂಗಗಳಿರುತ್ತೆ. ಅವರು ಒಟ್ಟಿಗೆ ಆರಾಮಾಗಿರ್ತಾರೆ. ಆದರೆ ಒಂದು ದಿನ ಈ ಫೈರ್ ಎಲಿಮೆಂಟ್ ಇರೋರು ಎಲ್ಲರ ಮೇಲೆ ಯುದ್ಧ ಸಾರೋದಕ್ಕೆ ಶುರು ಮಾಡ್ತಾರೆ. ಅದು ಯಾಕೆ ಮಾಡಿದ್ರು, ಈ ಅವಟಾರ್ ಯಾರು, ಈ ಟೋಟಲ್ ಇಲ್ಲಿನ ಪ್ರಪಂಚ ಎಷ್ಟು ದೊಡ್ಡದಿದೆ ಅನ್ನೋದನ್ನೆಲ್ಲ ನೀವು ಸೀರೀಸ್ನಲ್ಲೇ ನೋಡಿ ತಿಳ್ಕೊಳ್ಬೇಕು. ಇದರ ಪಾಸಿಟಿವ್ಸ್ ಬಗ್ಗೆ ಮಾತನಾಡೋದಾದರೆ, ಆಲ್ಮೋಸ್ಟ್ ಇಲ್ಲಿ ಅವು ತುಂಬ ಇದ್ದಾವೆ ಅಂತ ಹೇಳ್ತೀನಿ. ನನಗೆ ಈ ಫ್ಯಾಂಟಸಿ ಅಡ್ವೆಂಚರ್ಸ್ ಅಂದರೆ ತುಂಬ ಇಷ್ಟ. ಬಿಕಾಸ್ ಅಲ್ಲಿ ಇಡೀ ಒಂದು ಹೊಸ ಪ್ರಪಂಚ ನೋಡೋದಕ್ಕೆ ಸಿಗುತ್ತೆ. ಕ್ಯಾರೆಕ್ಟರ್ಸ್, ಅವರ ಡೈಲಿ ರೊಟೀನ್, ಆ ಪವರ್ಸ್, ಆ ಕಲ್ಚರ್, ಅವೆಲ್ಲ ಮಜಾ ನೋಡೋದಕ್ಕೆ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾವು ಆ ಪ್ರಪಂಚದಲ್ಲಿ ಇದ್ವಿ ಅನ್ನೋ ಒಂದು ಲೈನನ್ನು ನಾವೇನು ಯೂಸ್ ಮಾಡ್ತೀವಿ, ಅದನ್ನು ನಾವಿಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು, ಓನ್ಲಿ ಇಫ್ ಡನ್ ರೈಟ್. ಸೊ ಅದು ಇಲ್ಲಾಗಿದೆ ಅಂತ ಹೇಳ್ತೀನಿ. ಕ್ಯಾರೆಕ್ಟರ್ಸ್ನಿಂದ ಹಿಡಿದು ಅವ್ರ ಸುತ್ತ ಇರೋ ಅಷ್ಟು ಎಲಿಮೆಂಟ್ಸ್, ಆ CGI VFX ಅಂತೂ ಅವನಜ್ಜಿ ಚಿಂದಿ. ಅಂದರೆ ಒಂದಷ್ಟು ಶೋಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ಇಷ್ಟೇ ಶಾರ್ಟ್ಸ್ ಇರೋದು, ಅವುಗಳಿಂದನೇ ಪ್ರತಿ ಫ್ರೇಮ್ನು ಎಲಿವೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು ಅಂತ. ಬಟ್ ಇಲ್ಲಿ ಹಂಗಲ್ಲ, ಇಡೀ ಶೋನೇ, ಅಲ್ಲಿ ಇರೋ ಅಷ್ಟು ವರ್ಡ್ಸ್, ಆ ಕ್ರೀಚರ್ಗಳು, ಆ ಪವರ್ಸ್, ಆ್ಯಕ್ಷನ್ ಎಪಿಸೋಡ್ಸ್, ಇಟ್ಸ್ ಕಂಪ್ಲೀಟ್ಲಿ ನ್ಯೂ. ಆ್ಯಂಡ್ ಪ್ರತಿ ಎಪಿಸೋಡ್ಗೂ ಕೂಡ ಒಂದೊಂದು ಹೊಸ ಪ್ರಪಂಚ ಬರುತ್ತೆ. ಆ್ಯಂಡ್ ಅದು ಇನ್ನೂ ದೊಡ್ಡದಾಗೇ ಇರುತ್ತೆ. ಸೊ ಇಟ್ಸ್ ಡೆಫಿನೆಟ್ಲಿ ಒನ್ ಆಫ್ ದ ವೆರಿ ವೆಲ್ ಎಕ್ಸಿಕ್ಯೂಟೆಡ್ ಶೋಸ್ ಅಂತ ಹೇಳ್ಬೋದು. ಅಲ್ಲಿ ಇಲ್ಲಿ ಸ್ವಲ್ಪ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಕಾಣುತ್ತೆ, ಬಟ್ ದಟ್ಸ್ ಫೈನ್. ಅವೆಲ್ಲ ಎಕ್ಸ್ಪ್ರೆಷನ್ ಫ್ರೇಮ್ಗಳಷ್ಟೇ. ಸೊ ಈ ಕಾನ್ಸೆಪ್ಟ್ನಿಂದ, ಈ ಲೆವೆಲ್ನ ಎಕ್ಸಿಕ್ಯೂಷನಿಂದ ಫ್ಯಾಂಟಸಿ ಎಲಿಮೆಂಟ್ಸ್ ಎಲ್ಲ ನಿಮ್ಮನ್ನು ತಲುಪ್ತವೆ. ಆ್ಯಂಡ್ ನೀವು ಆರಾಮಾಗಿ ನಂಬ್ತೀರಾ ಅವುಗಳನ್ನು. ಓಕೆ, ಇವುಗಳ ಜೊತೆ ಇವಿರುತ್ತವೆ, ಈಗ ಇದು ಬರುತ್ತೆ, ಆ ರೀತಿ. ಸೊ ಯು ಸ್ಟಾರ್ಟ್ ಬಿಲೀವಿಂಗ್ ಇಟ್. ಆ್ಯಂಡ್ ಅವುಗಳಿಂದ ನೀವು ಆ ಇಡೀ ಸೆಟ್ಟಿಂಗ್ ಏನಿದೆ, ಆ ಬ್ಯಾಕ್ ಡ್ರಾಪ್ ಏನಿದೆ, ಅದನ್ನು ಕ್ವಶನ್ ಮಾಡೋದಕ್ಕೆ ಹೋಗಲ್ಲ. ಪ್ರತಿ ಎಪಿಸೋಡ್ನಲ್ಲೂ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ, ಈಗೇನೋ ಹೊಸ್ತು ಬರುತ್ತೆ, ಈ ವರ್ಲ್ಡ್ನಲ್ಲಿ ಏನಿರುತ್ತೆ ಅನ್ನೋ ರೀತಿ. ಸೊ ಅದೇನೇ ಇದರ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಅನಿಮೇಟೆಡ್ ಸೀರೀಸ್ನ ಲೈವ್ ಆ್ಯಕ್ಷನ್ಗೆ ತಗೊಂಡು ಬರ್ತೀವಿ ಅಂತ ಆಸೆ ಪಡೋದು ಈಸಿ, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಡಿಫಿಕಲ್ಟ್. ಆ್ಯಂಡ್ ಯಾವುದೇ ಭಾಗದಲ್ಲೂ ಅದು ನಮಗೆ ಫೀಲಿಂಗ್ ಬರಬಾರ್ದು, ಇದು ಹಾಫ್ ಬೇಕ್ಡ್ ಅನ್ನೋ ರೀತಿ. ಸೊ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ವಿಜುವಲಿ ಈ ಕಾನ್ಸೆಪ್ಟ್ಗೆ ತುಂಬಾ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ತೀನಿ. ಇನ್ನು ರೈಟಿಂಗ್, ಇದ್ರ ಬಗ್ಗೆ ಒಂಚೂರು ಕಂಪ್ಲೇಂಟ್ಸ್ ಇವೆ, ಬಟ್ ಇದೊಂದು ದೊಡ್ಡ ಸ್ಟೋರಿ. ಸೊ ನಾವು ಅಂದ್ಕೊಳ್ಳೋ ಹಾಗೆ ಸದ್ಯಕ್ಕೆ ಕ್ಯಾರೆಕ್ಟರ್ ಆರ್ಕ್ಸ್ ಅಂತ ಸಿಗಲ್ಲ. ಬಿಟ್ಟರೆ ಇನ್ನೆಲ್ಲ ಕಡೆ ಆದಷ್ಟು ತಮ್ಮ ಹತ್ರ ಇರೋ ಒಂದಷ್ಟು ಮೆಸೇಜಸ್ನ, ವಿಷಯಗಳನ್ನು ತಲುಪಿಸೋದಕ್ಕೆ ಅಂತ ಹಲವಾರು ಸೀಕ್ವೆನ್ಸ್ಗಳನ್ನು ಬರೆದಿದ್ದಾರೆ. ಆ್ಯಂಡ್ ಅವುಗಳು ಅಷ್ಟೇ ತಲುಪ್ತವೆ ಕೂಡ. ಸ್ಪೆಷಲಿ ಹೆಣ್ಮಕ್ಳು ಬಗ್ಗೆ ಇದ್ದದ್ದು ತುಂಬ ಚೆನ್ನಾಗಿ ಸ್ಟೇಜ್ ಆಗಿತ್ತು, ಅದು ಸಖತ್ ಅನ್ನಿಸ್ತು. ಆಲ್ಸೋ ಹಳೇದ್ರಲ್ಲೇ ಕಾಲ ಕಳಿಬೇಡಿ ಅನ್ನೋದು ಕೂಡ ಚೆನ್ನಾಗಿತ್ತು. ಮಾಸ್ಕ್ ಬಗ್ಗೆ ಹೇಳಿದ್ದಾಯಿತು, ಇನ್ನೊಂದು ವರ್ಡ್ನ ತಗೊಂಡು ಸ್ಪಿರಿಟ್ ವರ್ಲ್ಡ್ ಅಂತ, ಅಲ್ಲಿ ಸಮಯದ ಬಗ್ಗೆ, ಮನುಷ್ಯರ ಥಾಟ್ಸ್ ಬಗ್ಗೆ. ಸೊ ಹೀಗೆ ನೋಡೋದಕ್ಕೆ ಏನೋ ಡಿಫ್ರೆಂಟ್ ವರ್ಡ್ ಅಂತ ಅನ್ಸುತ್ತೆ, ಬಟ್ ಅಲ್ಲಿ ಡೀಲ್ ಮಾಡಿರೋದು ನಮ್ಮ ನಾರ್ಮಲ್ ವಿಷಯಗಳನ್ನೇ. ಸೊ ಇವೆಲ್ಲ ತುಂಬ ಇಷ್ಟ ಆಯಿತು. ಈ ಕಡೆ ವಿಲನ್ ಅಂತ ಇರೋನಿಗೆ ಕೂಡ ಒಂದು ಒಳ್ಳೆ ಆರ್ಕ್ ಇದೆ, ಬಟ್ ಅದನ್ನು ಯೂಶುವಲ್ ಆಗಿ ಎಂಡ್ ಮಾಡಿಲ್ಲ, ಅದಿನ್ನ ಮುಂದೆ ಹೋಗುತ್ತೆ. ಸೊ ಲಾಟ್ ಆಫ್ ದೋಸ್ ತುಂಬ ಚೆನ್ನಾಗಿತ್ತು. ಟೆಕ್ನಿಕಲಿ ಏನು ಹೇಳೋ ಹಾಗೆ ಇಲ್ಲ. ಮ್ಯೂಸಿಕ್ ಆಗಲಿ, ಆ ಟೈಟಲ್ ಕಾರ್ಡ್ ಬರೋದಾಗಲಿ, ಪ್ರತಿ ಎಪಿಸೋಡ್ನ ಹೆಸರು ತೋರಿಸೋದಾಗಲಿ, ಎಲ್ಲನೂ ಚೆನ್ನಾಗಿ ಅನ್ನಿಸ್ತು. ಆಲ್ಸೋ ಆ್ಯಕ್ಟರ್ಸ್ ಮಧ್ಯೆ ಒಳ್ಳೆ ಕೆಮಿಸ್ಟ್ರಿ ಇತ್ತು. ಇಲ್ಲಿ ಲವ್ ಅಲ್ಲ, ಇದು ಫ್ರೆಂಡ್ಶಿಪ್. ಆ 3 ಜನರ ಒಂದು ಬಾಂಡ್, ಅವರವರ ಕ್ಯಾರೆಕ್ಟರ್ಸ್, ಇಷ್ಟು ಕನ್ಫ್ಯೂಷನ್ಸ್ ಮಧ್ಯ ಅವರಿರೋ ರೀತಿ, ಅವರ ಜೊತೆ ಇರೋವಂಥ ಪ್ರಾಣಿಗಳು, ಅಂದರೆ ಆ ಇನ್ನೋಸೆನ್ಸಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದು ಮುಂದುವರಿತಾ ಹೋಗುತ್ತೆ. ಏನೇ ಆದರೂ ಅದು ಹಾಗೇ ಇರುತ್ತೆ. ಸೊ ಆ ಎಲಿಮೆಂಟ್ ಇಷ್ಟ ಆಯಿತು. ಆ್ಯಂಡ್ ಅದನ್ನು ಹಾಗೆ ಇಟ್ಟದ್ದು ಕೂಡ ಒಂದು ಒಳ್ಳೆ ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ, ಆಗಲೇ ಹೇಳಿದ ಹಾಗೆ ಇದರ ಕಥೆ ತುಂಬ ದೊಡ್ಡದಿದೆ. ಅದರ ಮೊದಲನೇ ಭಾಗ ಇದು. ಸೊ ನಮ್ಮ ಮೇನ್ ಕ್ಯಾರೆಕ್ಟರ್ ಇನ್ನು ಅಲ್ಲೇ ಇದೆ, ಅದೇ ಡೈಲಾಗ್ಗಳನ್ನು ಹೊಡಿತಾ ಇರುತ್ತೆ, ಆ ಸೀನ್ಗಳು ರಿಪೀಟ್ ಆಗ್ತಾ ಇರ್ತವೆ. ಯಾರಾದರೂ ಬಂದು ಅವನನ್ನು ಮೋಟಿವೇಟ್ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಆಫ್ಟರ್ ಅ ಪಾಯಿಂಟ್, ಅರೆ ಗುರು ಸ್ಟಾರ್ಟ್ ಮಾಡು ಗುರು, ಇನ್ನೂ ಯಾವಾಗ ಅಂತ ಅನಿಸ್ತಾ ಇರುತ್ತೆ. ಸ್ಪೆಷಲಿ 5 ಮತ್ತು 6ನೇ ಎಪಿಸೋಡ್ನಲ್ಲಿ. ಬಟ್ ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಅದು ಯಾಕೆ ಹಾಗೆ ಅಂತ ಡಿಫೈನ್ ಕೂಡ ಮಾಡ್ತಾರೆ. ಸೊ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ನೋಡಬೇಕಾದ್ರೆ. ಏನಿದು ಡಿವೇಟ್ ಆಗ್ತಾ ಇದೆಯಲ್ಲ, ಕಥೆಯಿಂದ ಬೇಗನೆ ಈ ಪಾಯಿಂಟ್ಗೆ ಬರ್ಬೋದಿತ್ತಲ್ವ ಅಂತ ಅನಿಸುತ್ತೆ. ಸೊ ನನ್ನ ಪ್ರಕಾರ ಆರಾಮಾಗಿ 1 ಗಂಟೆ ರೆಡ್ಯೂಸ್ ಮಾಡ್ಬೋದಿತ್ತು ಸೀರೀಸ್ನ. ಅಲ್ಲಲ್ಲಿ ತಾಳ್ಮೆ ಬೇಕಾಗತ್ತೆ ನಿಮಗೆ, ಅದಂತೂ ಹೌದು. ಸೊ ಸಿಂಪಲ್ ಆಗಿ ಹೇಳೋದಾದರೆ, ಇಟ್ ವಾಸ್ ಅ ಗುಡ್ ವಾಚ್. ಚೆನ್ನಾಗಿದೆ. ಈ ಫ್ಯಾಂಟಸಿ ಅಡ್ವೆಂಚರ್ಗಳು ನಿಮಗೆ ಇಷ್ಟ ಆಗೋದಾದರೆ ನೋಡಿ, ಚೆನ್ನಾಗಿ ಅನಿಸುತ್ತೆ. ಆಗಲೇ ಹೇಳಿದ ಹಾಗೆ ಸ್ವಲ್ಪ ಅಲ್ಲಿ ಇಲ್ಲಿ ಲಾಂಗ್ ಆಯಿತು ಅಂತ ಅನ್ನಿಸ್ಬೋದು, ಪಾಯಿಂಟ್ಗೆ ಬೇಗ ಬಾಗುರು ಅಂತ ಅನ್ನಿಸ್ಬೋದು, ಬಟ್ ದಟ್ಸ್ ಫೈನ್. ಉಳಿದಿದ್ದೆಲ್ಲ ಸಖತ್ತಾಗಿದೆ. ನೋಡಿ, ನೆಟ್ಫ್ಲಿಕ್ಸ್ನಲ್ಲಿ ಇಂಗ್ಲೀಷ್ ಭಾಷೆಯಲ್ಲೇ ಸಿಗುತ್ತೆ. ಇನ್ನು ಆಲ್ರೆಡಿ ನೀವು ಇದನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.